ನಮಸ್ಕಾರ. ಮೊನ್ನೆ ಈಗೇನು ಧರ್ಮಸ್ಥಳದ ಹೆಸರಿನಲ್ಲಿ, ಹಿಂದೂಗಳ ಪವಿತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಏನು ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಏನೊಂದು ಜನಜಾಗೃತಿಯನ್ನು ನಾವು ಸೌಜನ್ಯ ಹೋರಾಟಗಾರರು ಮಾಡ್ತಾ ಇದ್ದೀವಿ. ಆ ಕುರಿತಾಗಿ ಒಂದು ಅಭೂತ ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಬರ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಅನೇಕ ಪ್ರತಿಭಟನೆಗಳು ಕೂಡ ಈಗ ಶುರುವಾಗಿದೆ. ಮುಂಚೆ ಒಂದು ಸಮಯ ಇತ್ತು, ಪ್ರತಿ ವಾರ RBI ನಿಯಮವನ್ನು ಮೀರಿ, ಬ್ಯಾಂಕಿಂಗ್ ನಿಯಮಗಳನ್ನು ಮೀರಿ ಮನೆಯವರೆಗೆ ಪ್ರತಿ ವಾರ ಹೋಗಿ ಕೆಟ್ಟದಾಗಿ ಬೈದು, ಅವಾಚ್ಯ ಶಬ್ದಗಳಿಂದ ಬೈದು, ಹಲ್ಲೆ ಮಾಡಿ, ರೌಡಿಸಂ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ರು. ಅವರಿಗೆ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬರೀ ಜನ ಪ್ರಶ್ನೆ ಮಾಡೋದು ಒಂದೇ ಅಲ್ಲ, ಅನೇಕ ಭಾಗಗಳಲ್ಲಿ ನಿನ್ನೆ ತಾನೇ ಇಂಡಿಯಲ್ಲಿ ಎಲ್ಲಾ ಮಹಿಳೆಯರು ಸೇರಿ ಪ್ರತಿಭಟನೆ ಮಾಡಿದರು. ಬಿಜಾಪುರ ಜಿಲ್ಲೆ ಇಂಡಿಯಲ್ಲಿ ಮೊನ್ನೆ ಬಿಜಾಪುರ ಶಹರದಲ್ಲಿನೇ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಆಯಿತು. ಇದೇ ರೀತಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇವರ ವಿರುದ್ಧ, ಬಡ್ಡಿ ಪೂಜ್ಯರ ವಿರುದ್ಧ ಒಂದು ದೊಡ್ಡ ಮಟ್ಟದ ದಂಗೆ ಏಳೋ ರೀತಿಯಲ್ಲಿ ಜನ ಇವತ್ತು ಎದ್ದು ನಿಂತಿದ್ದಾರೆ. ಹೀಗಾಗಿ ಈ ಪೂಜ್ಯರು ಒಂದು ಹೊಸ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಅದನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನು ಟೆಕ್ನಿಕ್ ಅಂತ ಹೇಳಿದ್ರೆ, ಸೆಟ್ಟಿಂಗ್ ಅಲ್ಲಿ ಎತ್ತಿದ ಕೈ ಇಲ್ಲ ಇವ್ರದ್ದು, ಸೆಟ್ಟಿಂಗ್ ಮಾಡೋದು, ಸೆಟ್ಟಿಂಗ್ ಅಂಡ್ ಫಿಟ್ಟಿಂಗ್. ಈಗ ಈ ಪೊಲೀಸ್ ಮಹಾನಿರ್ದೇಶಕರಿಂದ ಎಲ್ಲಾ ಠಾಣೆಗಳು ಕೂಡ ಇವ್ರ ಬಗ್ಗೆ ಏನೇನು ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ಆ ತರ ದೂರು ಬಂದಾಗ ಅಂತ ಹೇಳಿದಾಗ ಒಂದು ಪ್ರಾಮಾಣಿಕತೆ, ಜನಪರ ಇರುವಾದಂತಹ ಒಂದು ಆದೇಶ ಅದು. ಎಲ್ಲರೂ ಭ್ರಷ್ಟರು ಇರುವುದಿಲ್ಲ, ಅನೇಕ ಜನ ಪ್ರಾಮಾಣಿಕರಿರ್ತಾರೆ. ಅವರು ಆ ತರ ಆದೇಶ ಹೊರಡಿಸಿದ ಮೇಲೆ ಇವ್ರದ್ದು ಏನೋ ಎಲ್ಲ ಬಿಚ್ಚೋಗ್ತಾ ಇದೆ, ಆತಂಕಕ್ಕೀಡಾಗಿದ್ದಾರೆ. ಅದರ ಸಲುವಾಗಿ ಏನ್ ಮಾಡಿದ್ದಾರೆ, ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಆಹಾರದ ದವಸ ಧಾನ್ಯಗಳ ಕಿಟ್ ಅನ್ನ ನೋಡಿ ಪೂಜ್ಯರು ಕೊಟ್ಟರು, ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ ಪೂಜ್ಯರು ಅಂತ ಹೇಳಿ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಅದನ್ನ ವಿತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಿಟ್ಟು, ದವಸ ಧಾನ್ಯಗಳು, ಇನ್ನೇನೋ ಒಂದಿಷ್ಟು ಸ್ಟೇಷನರಿ. ನಮ್ಮ ಪೊಲೀಸ್ ಸ್ಟೇಷನ್ ಅಷ್ಟೊಂದು ಗತಿಗಟ್ಟಿಲ್ಲ. ಇಂಥ ಮೀಟರ್ ಬಡ್ಡಿ ದಂಧೆ ಮಾಡೋರ ಕಡೆಯಿಂದ ಅಕ್ಕಿ ಬ್ಯಾಳೆ ಇಸ್ಕೊಂಡು ಪೊಲೀಸ್ ಸ್ಟೇಷನ್ ಜೀವನ ನಡೆಸುವಂತಷ್ಟು ಗತಿಗೆಟ್ಟಿಲ್ಲ. ಇದು ಬಡ್ಡಿ ಪೂಜ್ಯರು, 40% ಬಡ್ಡಿ ಪೂಜ್ಯರು, ಅವರ ಗ್ಯಾಂಗ್ ಏನಿದೆಯಲ್ಲ, ಅನಿಲ್, ಬ್ಲ್ಯಾಕ್ ಅಂಡ್ ವೈಟ್ ಅನಿಲ್ ಯಾಕಂತಾರೆ, ಅವನೇ ಅಧ್ಯಕ್ಷ ಅದರದ್ದು. ಯಾಕಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ನಿಗೆಲ್ಲರೂ ಬ್ಲ್ಯಾಕ್ ಅಂಡ್ ವೈಟ್ ಅನಿಲ್ ಅಂತ ಹೇಳೋದು. ಏನಿದು ಈ ಡಿಮಾನಿಟೈಸೇಷನ್ ಆಯ್ತಲ್ಲ, ಅವಾಗ ಸಾವಿರಾರು ಕೋಟಿ ರೂಪಾಯಿಯನ್ನ, ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡಿದಂತ ಬ್ಯಾಂಕ್ ಎಂಪ್ಲಾಯ್ ಇದ್ನವನು. ಈ ಬಡ್ಡಿ ಪೂಜ್ಯರ ಸಾವಿರಾರು ಕೋಟಿ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡಿಕೊಟ್ಟವನು. ಹಿಂಗಾಗಿ ಮುಂಚೆ ಒಬ್ರು ಇದ್ದ, ಆ ಹುಚ್ಚ ಮಂಜುನಾಥ್ ಅಂತ ಹೇಳಿ, ಅವನಿಗೆ ಓಡಿಸಿ ಇವನಿಗೆ ಅಧ್ಯಕ್ಷನ್ ಮಾಡಿದ್ದಾರೆ. ಅದರ ಬಡ್ಡಿ ವಸೂಲಿ ಮಾಡೋ ಸಂಘದ್ದು ಅವನು. ಎಲ್ಲರೂ ಸೇರಿ ಇದೊಂದು ಸೆಟ್ಟಿಂಗ್ ತಂತ್ರಗಾರಿಕೆ. ಸೆಟ್ಟಿಂಗ್ ಮುಂಚೆ ಬರೀ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಇಷ್ಟ ಇತ್ತು ಸೆಟ್ಟಿಂಗು. ಈಗ ಇಡೀ ರಾಜ್ಯಾದ್ಯಂತ ಸೆಟ್ಟಿಂಗ್ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕಿಟ್ಟು, ದವಸ ಧಾನ್ಯಗಳ ಕಿಟ್ಟು. ಬರೀ ಪೊಲೀಸ್ ಸ್ಟೇಷನ್ಗೆ ಇಷ್ಟೇ ಅಲ್ಲ, ಎಲ್ಲಾ ಪತ್ರಕರ್ತರಿಗೂ, ರಾಜ್ಯದ ಎಲ್ಲಾ ಪ್ರಮುಖ ಪತ್ರಕರ್ತರಿಗೂ ಕೂಡ ಕಿಟ್ಟು ಒದಗಿಸ್ಕೊಳ್ಳೋದು. ಆಹಾರದ ದವಸ ಧಾನ್ಯ ಇರುವಂತ ಕಿಟ್ಟು. ಆನಂತರ ನೋಟ್ಬುಕ್, ಪೆನ್ನು ಪತ್ರಕರ್ತರಿಗೆ ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ ಕಿಟ್ಟು. ಇದು ನೋಡಿ, ಇವರು ಮಾಡ್ತಾ ಇರೋದು ಧರ್ಮದ ಕಾರ್ಯ ಇತ್ತಂತ ಹೇಳಿದ್ರೆ ಯಾಕೆ ಈ ಕಿಟ್ಟು ಪಟ್ಟು ಕೊಡಬೇಕು? ಪೊಲೀಸ್ ಸ್ಟೇಷನ್ಗೆ ಯಾಕ್ರಿ ನೀವು ಹೋಗಿ ಕಿಟ್ ಕೊಡ್ತೀರಿ? ಯಾಕ್ರಿ ಸೆಟ್ಟಿಂಗ್ ಮಾಡ್ಕೋತೀರಿ ನೀವು ಸರಿ ಇದ್ರೆ? ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಕೋವಿಡ್ ಅಲ್ಲಿ ಪಾಪ ಜನ ಆಹಾಕಾರದಿಂದ, ಹೊಟ್ಟೆ ಹಸುವಿನಿಂದ, ರೋಗದಿಂದ ಸಾಯ್ತಾ ಇದ್ರು. ಅಂತ ಹೊತ್ತಿನಲ್ಲಿ ಇವರು ಹೋಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ರು. ಕೋವಿಡ್ ಅಲ್ಲಿ ಇವರಿಂತ್ರ ಏನು ಸಾಲ ತಗೊಂಡವರು ಇದ್ರಲ್ಲ, ಪಾಪ ಅವರು ಸಾಯ್ತಾ ಇದ್ರು, ದುಡಿಮೆ ಇಲ್ಲ ಅಂತ ಸಾಯ್ತಾ ಇದ್ರು. ಅವ್ರಿಗೆ ಹೋಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ರು ಅವ್ರ ಕಡೆಯಿಂದ. ಈಗ ಇವ್ರ ಮೇಲೆ ಬಿದ್ದಿದೆಯಲ್ಲ, ಹಿಂದೆ ಬಗಣಿಗೂಟ ಬಿದ್ದಿದೆಯಲ್ಲ,
ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ, ದವಸ ಧಾನ್ಯಗಳನ್ನು ಕೊಡುವಂತ ಕಿಟ್ಟು. ಇದು ಎಲ್ಲರ ಗಮನಕ್ಕಿರಲಿ. ಆನಂತರ ಸೇವಾ ಪ್ರತಿನಿಧಿಗಳು ಏನು ಅಂತ ಇವರು ಇಟ್ಕೊಂಡಿದ್ದಾರಲ್ಲ ಈ ವಸೂಲಿ ಮಾಡಕ್ಕೆ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಾವು ನಿಮ್ಮ ವಿರುದ್ಧ ಇಲ್ಲ. ನಿಮ್ಮ ಯೋಜನಾಧಿಕಾರಿಗಳು ಅಧಿಕಾರಿ ಅಂತ ಫೇಕ್ ಹೆಸರಿಟ್ಟಿದ್ದೀರಿ, ಇಟ್ಸ್ ಓಕೆ. ಅವ್ರಿಗೆ ಏನು ನಿಮ್ಮ ಈ ಟ್ರಸ್ಟ್ನ BC ಟ್ರಸ್ಟ್ನ ಈ ಕರ್ಮಚಾರಿಗಳಿದ್ದೀರಿ, ಜಿಲ್ಲಾ ಮಟ್ಟದವರಿದ್ದೀರಿ, ವಿಭಾಗ ಮಟ್ಟದವರಿದ್ದೀರಿ, ಗ್ರಾಮ ಮಟ್ಟದಲ್ಲಿ ಇದ್ದೀರಿ. ಈಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಯಿಂದ ಒಂದು ಸಹಿ ಮಾಡಿಸ್ಕೊಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಮಗೆ ಧರ್ಮಸ್ಥಳ ಮೇನ್ ಹೆಡ್ ಕ್ವಾರ್ಟರ್ ಇಂದ, ಈ ಬಡ್ಡಿ ಸಂಘದ ಮೇನ್ ಹೆಡ್ ಕ್ವಾರ್ಟರ್ ಟ್ರಸ್ಟ್ ಏನಂತ ಬಡ್ಡಿ ಪೂಜಾರ ಟ್ರಸ್ಟ್ ಇದೆಯಲ್ಲ, ಅವರಿಂತ್ರ ನಮಗೆ ಹೇಳಿದ್ದಾರೆ, RBI ರೂಲ್ಸ್ ಇಂತ್ರನೇ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ಮುಂಚೆನೆ ನಮಗೆ ಹೇಳಿದ್ದಾರೆ ಅಂತ ಹೇಳಿ ನಿಮ್ಮ ಕಡೆ ಅಂತ ಸೈನ್ ಮಾಡಿಸ್ಕೊತಾ ಇದ್ದಾರೆ. ಈಗ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾಳೆ ಇವರು ಸಿಕ್ಕಿ ಬಿದ್ದೇ ಬೀಳ್ತಾರೆ. ಈಗ ಬಿದ್ದಿದ್ದಾರೆ, ಈಗ ಹಳ್ಳಕ್ಕೆ ಬಿದ್ದಿದ್ದಾರೆ. ಈಗ ಅವರು ಇದನ್ನೆಲ್ಲವನ್ನು ಕೂಡ ನಿಮ್ಮ ತಲೆಗೆ, ಕಾರ್ಮಿಕರ ಈ ಸಂಸ್ಥೆಯ ಪಾಪ ಕಾರ್ಮಿಕರ ನೌಕರರ ತಲೆಗೆ ಕಟ್ಟವರು. ಈಗ ನಾವೇನು ಮಾಡಿಲ್ಲಪ್ಪ, ನಾವು ಏನು ಮಾಡಲ್ಲ, ನಾವು ಭಾರಿ ನೀಟಾಗಿ RBI ನಿಯಮದ ಪ್ರಕಾರನೇ ಇದೀವಿ, ಬ್ಯಾಂಕಿನ ನಿಯಮ ಪ್ರಕಾರನೇ ಇದೀವಿ. ಆದ್ರೆ ನಮ್ಮ ಈ ಕೆಲಸ ಮಾಡೋರು ಇರ್ತಾರಲ್ಲ, ಸೇವಾ ಪ್ರತಿನಿಧಿಗಳು, ಯೋಜನಾಧಿಕಾರಿಗಳು, ಅವರು ಮಾಡಿದ್ದನ್ನೆಲ್ಲ ನಾವೇನು ಬೈ ಅಂತ ಹೇಳಿಲ್ಲ, ಅವ್ರು ಹೋಗಿ ಬೈದಿದ್ದು. ನಾವೇನು ಅವ್ರಿಗೆ ವಾರ ವಾರ ವಸೂಲಿ ಮಾಡಂತ ಹೇಳಿಲ್ಲ, ಅವರು ಮಾಡಿದ್ದು ಅಂತ. ನಮ್ ಕಡೆ ಅಂತಾರೆ, ಮಂಗ್ಯ ತಿಂದು ಬೆಣ್ಣೆ ತಿನ್ನೋದು ಮಂಗ್ಯ ತಿಂದು ಆಡಿನ ಮುಸುಡಿಗೆ ಒರೆಸ್ತಂತಾರೆ. ಅಂದ್ರೆ ಮಂಗ ತಾನು ಬೆಣ್ಣೆ ತಿಂದು ಮೇಕೆ ಬಾಯಿಗೆ ಸೌರ್ ಬಿಡ್ತದೆ, ಅಂದ್ರೆ ಜನಕ್ಕೆ ಗೊತ್ತಾಗ್ಲಿ ಮೇಕೆ ತಿಂದಿದೆ ಅಂತ ಹೇಳಿ. ಆ ರೀತಿ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಇದು ಏನು ಈ ಹೊಟ್ಟೆಪಾಡಿಗೋಸ್ಕರ ತಾವು ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಗಮನಕ್ಕಿರಲಿ. ನಾವು ನಿಮ್ಮ ವಿರೋಧಿಗಳಲ್ಲ, ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಿಮಗೆ PF ಕೊಟ್ಟಿಲ್ಲ ಇಷ್ಟು ದಿನದವರೆಗೆ, ಇಷ್ಟು ವರ್ಷದವರೆಗೆ ನಿಮಗೆ PF ಯಾವುದು ಕೂಡ ರಿನ್ಯೂವಲ್ ಆಗಿಲ್ಲ, ಮಾಡಲ್ಲ, ಕೊಟ್ಟಿಲ್ಲ ಅವರು. ಮಂಜುನಾಥ ಸ್ವಾಮಿ ಪ್ರಸಾದ್ ಅಂತ ಇಷ್ಟಿಷ್ಟೇ ಸಂಬಳ ಕೊಡ್ತಾ ಇದ್ರು. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ನಮಗೆ ಎಲ್ಲಾ ನಿಯಮಗಳು ಗೊತ್ತಿದೆ, ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಸೈನ್ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ, ಸೈನ್ ಮಾಡಬೇಡಿ. ನಮ್ಗೆ ಗೊತ್ತಿಲ್ಲ ಅಂತಾನೆ ಸೈನ್ ಮಾಡಿ. ನೀವು ಯಾಕೆ ಸಿಕ್ಕಾಕೋತೀರಾ? ನಾನು ಮೊನ್ನೆ ಹೇಳಿದ್ನಲ್ಲ ಒಂದು ಮಾತು, ಇದು ಸ್ಕ್ಯಾಂಡಲ್ ಆದಾಗ ನಿಮ್ಮ ತಲೆ ಕಟ್ತಾರೆ, ಅಧಿಕಾರಿಗಳ ತಲೆ ಕಟ್ತಾರೆ, ಪೊಲೀಸ್ ಅಧಿಕಾರಿಗಳ ತಲೆ ಕಟ್ತಾರೆ, ಪಂಚಾಯಿತಿ ಲೀಡರ್ಗಳು ಯಾರು ಪೈರುವಿಕೆಗೆ ಹೋಗ್ತಿರಲ್ಲ ಪೊಲೀಸ್ ಸ್ಟೇಷನ್ಗೆ ಇವ್ರ ಪರವಾಗಿ, ಅವ್ರ ತಲೆ ಕಟ್ತಾರೆ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷ ನೀವು ಮನೆಗೆ ಹೋಗಿ ವಸೂಲಿ ಮಾಡಿ ಅವ್ರ ಪಾಪ ಬಡಪಾಯಿಗಳ ಶಾಪ ನೀವು ತಿಂದ್ರಿ, ಶಾಪ ನಿಮಗ್ ತಟ್ಟು ಹಂಗ್ ಮಾಡ್ಕೊಂಡ್ರಿ. ಆದ್ರೆ ಈಗ ಎಲ್ಲವನ್ನೂ ಕೂಡ ನಿಮ್ಮ ತಲೆಗೆ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಆ ತರ ಒಂದು ಒಡಂಬಡಿಕೆಗೆ, ಒಂದು ಅಗ್ರಿಮೆಂಟ್ಗೆ, ನಮಗೆಲ್ಲ ಗೊತ್ತಿದೆ, RBI ನಿಯಮ ಪ್ರಕಾರ ಪಾಲಿಸಿ ಅಂತ ನಮ್ಗೆ ಹೇಳಿಬಿಟ್ಟಿದ್ದಾರೆ, ಸಹಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ಇವ್ರಿಗೂ ಸ್ವತಃ ಇವರಿಗೆ ಈ ಕುಟುಂಬಕ್ಕೆ ಗೊತ್ತಿದೆ, ಧರ್ಮೋದ್ಯಮಿಗಳ ಕುಟುಂಬಕ್ಕೆ, ಬಡ್ಡಿ ಪೂಜ್ಯರ ಕುಟುಂಬಕ್ಕೆ, ಅವರ ತಮ್ಮನಿಗೆ, ಸೈಕೋ ರೇಪಿಸ್ಟ್ ಅವರ ತಮ್ಮನಿಗೆ ಎಲ್ಲ ಗೊತ್ತಿದೆ. ಇದೊಂದು ಬಿಗ್ ಸ್ಕ್ಯಾಂಡಲ್ ಅಂತ ಗೊತ್ತಿದೆ. ನಾಳೆ ಇದು ತನಿಖೆ ಶುರು ಆದಾಗ, SIT ರಚನೆನೋ CBI ದಿಂತನೋ ತನಿಖೆ ಆದಾಗ ನಮ್ಗೆ ಗೊತ್ತಿಲ್ಲಪ್ಪ. ನೋಡ್ರಿ, ನಾವು ಆಲ್ರೆಡಿ ಸೈನ್ ಮಾಡಿಸ್ಕೊಂಡು, ಅವರೇ ಸೈನ್ ಮಾಡಿಕೊಟ್ಟಿದ್ದಾರೆ, ನಾವು ಆಲ್ರೆಡಿ ಅವರಿಗೆ RBI ನಿಯಮ ಪ್ರಕಾರ ಮಾಡಂತ ಹೇಳಿದ್ವಿ, ಆದ್ರೆ ನಿಯಮವನ್ನ ಅವರು ಪಾಲಿಸಿಲ್ಲ, ಅವ್ರು ಹಿಡ್ಕೊಂಡು ಹೋಗ್ರಿ ಅಂತ ಕೊನೆಗೆ ಇದನ್ನೇ ಹೇಳ್ತಾರೆ ಅವರು. ಹಿಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ತಮಗೆ ಎಚ್ಚರಿಸ್ತಾ ಇದ್ದೀನಿ. ಅದೇ ರೀತಿ ಸಂಘದ ಸದಸ್ಯರ ಕಡೆ ಅಂತನೂ ಈಗ ಏನೇನೋ ಇಲ್ಲಿ ತುಪ್ಪ ಹಚ್ಚುತ್ತಾ ಇದ್ದಾರೆ. ನಿಮಗೆ ಈ ಮುಂದೆ 20,000 ಹಾಕ್ತೀವಿ, 50,000 ರೂಪಾಯಿ ಹಾಕ್ತೀವಿ, ಒಂದು SB ಅಕೌಂಟ್, ನಿಮ್ದು ಆಧಾರ್ ಕಾರ್ಡ್ ಕೊಡಿ, ನಿಮ್ದು ಥಂಬ್ ಕೊಡಿ ಅಂತ ಹೇಳಿ ನಿಮ್ಮನ್ನ ಸಿಗ್ಸಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂಗ ಬಂದ್ರೆ ದಯವಿಟ್ಟು ಹಿಂದಿನ ಲೆಕ್ಕ 4ರಿಂದ 7% ವರೆಗೆ ಲೆಕ್ಕ ಚುಕ್ತಾ ಮಾಡು ಅಂತ ಹೇಳಿ. ನೋಟ್ಬುಕ್ ಅಲ್ಲಿ ಬರೆದಿದ್ದೀರಾ, ನೋಟ್ಬುಕ್ ಅಲ್ಲೇ ನೀವು ಹೇಳ್ಬಿಟ್ಟಿದ್ದೀರಲ್ಲ ಅಂತ ನೋಡಿ. ನೋಟ್ಬುಕ್ ಆಂತರಿಕ ವ್ಯವಹಾರಕ್ಕೋಸ್ಕರ ಮಾತ್ರ ನೋಟ್ಬುಕ್ ಇರೋದು. ಬ್ಯಾಂಕಿಂದ ನೀವು ದುಡ್ಡು ತಗೊಂಡ್ರೆ, ಬ್ಯಾಂಕಿಂದ ವ್ಯವಹಾರ ಆದ್ರೆ ಬ್ಯಾಂಕಿನದೇ ಪಾಸ್ಬುಕ್ ಬೇಕಾಗುತ್ತೆ. ಇದು ತಮ್ಮೆಲ್ಲರಿಗೂ ಗೊತ್ತಿರಲಿ. ತುಂಬಾ ಶಾರ್ಟ್ ಆಗಿ ಹೇಳಿದ್ದೀನಿ. ರಾಜ್ಯದ ಪ್ರತಿಯೊಂದು ಮೂಲೆಗಳಿಗೂ ಕೂಡ ಈ ಸಂದೇಶವನ್ನು ತಲುಪಿಸಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ, ಸೌಜನ್ಯ ನಿಮ್ಮನ್ನು ಬಿಡಲ್ಲ, ಧರ್ಮೋದ್ಯಮಿಗಳೇ, ಬಡ್ಡಿ ಪೂಜ್ಯರೇ, ನಿಮ್ಮ ಪರಿವಾರನ ಬಿಡಲ್ಲ. ಏನು ಮೊನ್ನೆ ನಿಮ್ಮ ವಿರುದ್ಧ ಸರ್ಕಾರ ಆದೇಶ ಮಾಡಿದೆಯಲ್ಲ, ಅಕ್ರಮವನ್ನ ತನಿಖೆ ಕೈಗೊಳ್ಳ್ರಿ ಅಂತ ಹೇಳಿ, ಡೇಟ್ ಯಾವಾಗ ಹೇಳಿಯೋದು? 18ನೇ ತಾರೀಕು, ಅಕ್ಟೋಬರ್ 18. ಅಕ್ಟೋಬರ್ 18 ಏನು? ಸೌಜನ್ಯಾಳು ಹುಟ್ಟಿದಂತಹ ದಿನ ಅದು.
ಸೌಜನ್ಯ ಹುಟ್ಟಿದ ದಿನಾನೇ ನಿಮಗೆ ಬರೋಬ್ಬರಿ ನಿಮ್ಮ ಕಪಾಳಿಗೆ ಬಾರಿಸಿದಾಳೆ. ಸೌಜನ್ಯ ಕಪಾಳಕ್ಕೆ ಬಾರಿಸಿದಾಳೆ. ಅವಳನ್ನ ಬೆತ್ತಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿದ್ರಲ್ಲ, ಅನಾಥವಾಗಿ ಅವಳು ಹೆಣ ಬಿದ್ದಿತ್ತಲ್ಲ, ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದಾಳೆ ಅವಳು. ನೀವು ಎಷ್ಟೇ ತಿಪ್ಪರ್ಲಾಗ ಒಗಿರಿ, ನೀವು ರೇಪಿಸ್ಟ್ಗಳ, ಬ್ಲಡಿ ರೇಪಿಸ್ಟ್ಗಳ ನಿಮ್ಮನ್ನ ಜನ ಇವತ್ತು ದಂಗೆ ಎದ್ದು ಕೋಲು ಕಟ್ಟಿಗೆ ತಗೊಂಡು ಹೊಡೋ ಪರಿಸ್ಥಿತಿಗೆ ಬಂದಿದೆ. ಬೆತ್ತಲೆ ಮಾಡಿ ಬಿಸಾಕ್ತೀರಿ ನೀವು. ಅವಳು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದಾಳೆ. ಅವಳ ಹುಟ್ಟಿದ ದಿನ, ಸೌಜನ್ಯಳ ಹುಟ್ಟಿದ ದಿನಾನೇ ನಿಮಗೆ ಬರೋಬ್ಬರಿ ಲತ್ತಿ ಏಟು ಬಿದ್ದಿದೆ. ನಾಚಿಕೆ ಆಗಲ್ಲ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಿಟ್ ಕೊಡ್ತೀರಿ ನಿಮಗೆ ಲೋಫರ್ಗಳ. ಪತ್ರಕರ್ತರಿಗೆ ಹೋಗಿ ಕಿಟ್ ಕೊಡ್ತೀರಿ. ಏನು ಪತ್ರಕರ್ತರ ಗಟ್ಟಿಲ್ಲ ಈ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ ಪೊಲೀಸರೇನು ನಿಮ್ಮ ಆಹಾರ ಧಾನ್ಯ, ದವಸ ಧಾನ್ಯ ತರೋದಕ್ಕೆ ಗಟ್ಟಿಲ್ಲ. ನಾನು ಭಕ್ತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೋಡಿ, ನೀವು ದಾನವಾಗಿ ಕೊಟ್ಟಿದ್ದನ್ನ ಇವರು ಮಾಡ್ತಾ ಇರುವಂತಹ ಕಚಡ ಹೊಲಸು ಕೆಲಸವನ್ನ ಮುಚ್ಕೊಳ್ಳೋದಕ್ಕೆ ಲಂಚದ ರೂಪದಲ್ಲಿ ಕಿಟ್ ಕೊಡ್ತಾ ಇದ್ದಾರೆ. ಇದು ಭಕ್ತರ ಗಮನಕ್ಕೂ ಕೂಡ ಇರಲಿ. ಯಾವ ರೀತಿ ನೀವು ಹುಂಡಿಗೆ ಹಾಕಿದ ದೊಡ್ಡ ಹಣವನ್ನ, ಹರಕೆಯ ಹಣವನ್ನ, ಅನ್ನಛತ್ರಕ್ಕೆ ಕೊಟ್ಟಂತಹ ದವಸ ಧಾನ್ಯ ಬೇಳೆಗಳನ್ನ ಇವರು ಪೊಲೀಸ್ ಸ್ಟೇಷನ್ಗೆ, ಪತ್ರಕರ್ತರಿಗೆ ಹಂಚಿ, ಲಂಚದ ರೂಪದಲ್ಲಿ ಹಂಚಿ, ತಾವು ಮಾಡ್ತಾ ಇರುವಂತಹ ಹಲಕ ಕಚಡ ಕೆಲಸವನ್ನ ಮುಚ್ಚಿ ಹಾಕ್ತಾ ಇದ್ದಾರೆ. ಅದು ಭಕ್ತರ ಗಮನಕ್ಕೆ ಇರಲಿ. ಸುಮ್ಮನೆ ಹೋಗೋದು, ಪೊಲೀಸ್ ಸ್ಟೇಷನ್ ಹೋಗೋದು, SP ಸಾಹೇಬ್ರ ಹತ್ರ ಹೋಗೋದು, ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋದು, ಕ್ರಮ ಕೈಗೊಳ್ರಿ, ಸುಳ್ಳು ಸುದ್ದಿ ಅಂತ ಹೇಳಿ RTI ನಲ್ಲಿ ಪ್ರತಿಯೊಂದು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ನಮಗೆ. ಈ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಸ್ಟೇಷನ್ಗೂ ಕೂಡ ಆದೇಶ ಹೋಗಿದೆ. ಅದರ ಸಲುವಾಗಿ ಈಗ ಕಿಟ್ ಹಂಚಿದೆ, ದವಸ ಧಾನ್ಯ ಹಂಚಿದೆ. ಡ್ರಾಮಾ ಮಾಡ್ತೀರಾ ನೀವು? ಮಾಡಿ. ಯಾವ ಕಾರಣಕ್ಕೂ ಸೌಜನ್ಯ ನಿಮ್ಮನ್ನ ಬಿಡಲ್ಲ. ಸೌಜನ್ಯ ಅಷ್ಟೇ ಅಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ, ಕೊಲೆ ಮಾಡಿ ನೇತ್ರಾವತಿ ಒಳಗೆ ಬಿಸಾಕಿದಿರಿ. ಅವೆಲ್ಲ ಆತ್ಮಗಳು ಕೂಡ ಇವತ್ತು ನಿಮ್ಮನ್ನು ಬೆತ್ತಲೆ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಸೌಜನ್ಯ ನಿಮ್ಮನ್ನು ಬೆತ್ತಲೆ ಮಾಡ್ತಾ ಇದ್ದಾಳೆ. ಯಾವ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಮೊನ್ನೆ ಸಂಭ್ರಮ ಮಾಡಿದ್ರಲ್ಲ, ಅಕೌಂಟ್ ನಿಲ್ಲಿಸ್ಬಿಟ್ವಿ, ಫೇಸ್ಬುಕ್ ಅಕೌಂಟ್ ನಾವು ಡಿಲೀಟ್ ಮಾಡಿಸ್, ಬೇಕಾದ್ ಮಾಡಿ ನೀವು ಒಂದು ದಾರಿ ಮುಚ್ಚಿದ್ರೆ 100 ದಾರಿ. ನೀವು ಸುಳ್ಳಿಗೆ ನಿಮ್ಮ ಸುಳ್ಳು ಮುಚ್ಚಿ ಹಾಕೋದಕ್ಕೆ ಒಂದು ಬಾಗಿಲು ಕ್ಲೋಸ್ ಮಾಡಿದ್ರೆ ಸತ್ಯವನ್ನ ಹೊರಗೆ ತರೋದಕ್ಕೆ ನಮಗೆ ಒಂದು 100 ದಾರಿ, 1000 ದಾರಿ ಗೊತ್ತಿದೆ. ಆ ದೇವರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮಗಾಗಿ 1000 ದಾರಿಯನ್ನು ತೋರಿಸ್ತಾನೆ, 1000 ಬಾಗಿಲನ್ನು ತೆರಿತಾನೆ. ಇದು ಗೊತ್ತಿರಲಿಲ್ಲ ರೇಪಿಸ್ಟ್ ಕುಟುಂಬಕ್ಕೆ, ನೇತ್ರಾವತಿ ರೇಪಿಸ್ಟ್ ಸೈಕೋ ಕಿಲ್ಲರ್ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ, ಯು ಆರ್ ಅ ಸೈಕೋ ರೇಪಿಸ್ಟ್ ಕಿಲ್ಲರ್ಸ್. ನೀವು ಹೆಣ್ಮಕ್ಳನ್ನ ಕೊಂದು ಬೆತ್ತಲೆ ಮಾಡಿ ಬಿಸಾಕಿ ಹೋಗಿದ್ದೀರಾ. ಶೇಮ್ ಆನ್ ಯು. ನಾಚಿಕೆ ಆಗುತ್ತೆ ನಿಮಗೆ. ಸ್ವಲ್ಪ ದಿನ ತಾಳಿ, ಇನ್ನೂ ಈಗ ಬರೀ ಕಚ್ಚೆ ಒಂದು ಬರೀ ಅಂಡರ್ವೇರ್ ಇಷ್ಟೇ ಉಳ್ಕೊಂಡಿದೆ, ಅದನ್ನು ಬಿಚ್ಚುತ್ತೀವಿ ನಿಮ್ದು. ಅದನ್ನು ಬೆತ್ತಲೆ ಮಾಡ್ತೀವಿ. ಆ ಸೌಜನ್ಯನೇ ಬೆತ್ತಲೆ ಮಾಡ್ತಾಳೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.